ನಿಜವಾಗ್ಲೂ ನಿನ್ ಲೈಫಲ್ಲಿ ದೊಡ್ಡದಾಗಿ ಏನಾದ್ರೂ ಮಾಡ್ಬೇಕು ಅನ್ಕೊಂಡಿದ್ಯಾ? ನಿನ್ಗೆ ಅನ್ಸುತ್ತಾ ಓದ್ದಿರ ಇದ್ರೂ ಪರವಾಗಿಲ್ಲ, ನನ್ನ ಲೈಫ್ನ ನಾನ್ ಬದಲಾಯಿಸ್ಕೊಳ್ತೀನಿ ಅನ್ಸುತ್ತಾ ನಿನ್ಗೆ? ನಮ್ಗೆ ಆಗಾಗ ಅನ್ಸುತ್ತೆ ಲೈಫಲ್ಲಿ ಓದಿದ್ರೇನೆ ಎಲ್ಲ ಅಲ್ಲ, ಓದಿಲ್ಲ ಅಂದ್ರೂ ಲೈಫ್ನಲ್ಲಿ ಸಾಧಿಸಬಹುದು ಅಂತ. ಆದ್ರೆ ನಿಜ ಏನಂದ್ರೆ ಲೈಫಲ್ಲಿ ನೀನು ಓದ್ಲೇಬೇಕು. ನಾಲೆಡ್ಜ್ ಇಲ್ದಿರಾ ಈ ಪ್ರಪಂಚವನ್ನ ಹೇಗೆ ಅರ್ಥ ಮಾಡ್ಕೊಳ್ತೀಯಾ? ಸರಿ ತಪ್ಪನ್ನ ಹೇಗೆ ನಿರ್ಧರಿಸ್ತೀಯಾ? ಈ ಜಗತ್ತಲ್ಲಿರೋ ಮ್ಯಾಕ್ಸಿಮಮ್ ಸಕ್ಸಸ್ಫುಲ್ ಪರ್ಸನ್ಸ್ ತಮ್ಮ ಕಲಿಕೆಗೆ ಇಂಪಾರ್ಟೆನ್ಸ್ ಕೊಟ್ಟಿರ್ತಾರೆ. ನಮ್ಮ ಅಬ್ದುಲ್ ಕಲಾಂ ಅವರನ್ನೇ ನೋಡಿ, ಓದು ಕಲಿಕೆ ಇಲ್ದಿದ್ರೆ ಅವರು ಮಿಸೈಲ್ ಮ್ಯಾನ್ ಅನ್ಸ್ಕೊಳ್ತಿದ್ರ. ನೀವು ಯಾವುದೇ ಫೀಲ್ಡ್ ನಲ್ಲಿರಿ, ಅಲ್ಲಿನ ಟೆಕ್ನಿಕ್ಸ್ ನ ಸ್ಕಿಲ್ಸ್ ನ ಕಲಿಯೋದು ನಿಜವಾದ ಓದು ಕಲಿಕೆ. ಇಲ್ಲಿ ಓದು ಅಂದ್ರೆ ಕೇವಲ ಪುಸ್ತಕವನ್ನ ಓದೋದಲ್ಲ, ಓದು ಅಂದ್ರೆ ಕಲಿಯೋದು, ನಿನ್ನನ್ನ ನೀನು ಇಂಪ್ರೂವ್ ಮಾಡ್ಕೊಳ್ಳೋದು, ಪ್ರತಿದಿನ ಹೊಸದನ್ನ ತಿಳ್ಕೊಳ್ಳೋದು, ನಿನ್ನ ಫ್ಯೂಚರ್ನ ಇನ್ನೂ ಬೆಟರ್ ಮಾಡ್ಕೊಳ್ಬೇಕಾ? ಆಗಿದ್ರೆ ನೀನು ಓದ್ಲೇಬೇಕು. ಇವತ್ ನೀನು ಓದೋದ್ರಿಂದ ದೂರ ಓಡಿದ್ರೆ ಮುಂದೆ ತುಂಬಾ ನೋವನ್ನ ಅನುಭವಿಸ್ಬೇಕು. ಇವತ್ತು ನಿನ್ನ ಫೋಕಸ್ನ ಓದೋದ್ರ ಕಡೆ ಇದ್ರೆ ನಿನ್ನ ಎಫರ್ಟೇ ನಿನ್ನ ಪರಿಚಯ ಮಾಡಿಸುತ್ತೆ. ಯಾರಾದ್ರೂ ನಿನ್ನನ್ನ ಏನಾಯ್ತು ನಿನ್ನ ಕನಸು ಅಂತ ಕೇಳಿದ್ರೆ ಮೇ ಬಿ ಈ ದಿನ ನಿನ್ಗೆ ಏನು ಅನ್ನಿಸ್ತಿರ ಇರಬಹುದು. ಆದ್ರೆ ಇದೇ ಪ್ರಶ್ನೆನ ನಿನ್ ಫ್ಯಾಮಿಲಿ ರಿಲೇಟಿವ್ಸ್ 5 ವರ್ಷ ಆದ್ಮೇಲೆ ಕೇಳಿದ್ರೆ ಖಂಡಿತ ನಾಚಿಕೆಯಿಂದ ತಲೆ ತಗ್ಗಿಸ್ತೀಯ. ಅದೇ ನೀನು 1-2 ಮಾರ್ಕ್ಸ್ ನಿಂದ ಸೆಲೆಕ್ಷನ್ ಮಿಸ್ ಆಯ್ತು ಅಂತಾನೋ ನಿನ್ನಿಂದ ಉತ್ತರ ಬರಬಹುದು. ಆದ್ರೆ ನಿನ್ನೊಳಗೇನೆ ನಿನ್ನ ಅಂತರಂಗ ನಿನ್ನನ್ನ ಪ್ರಶ್ನೆ ಮಾಡುತ್ತೆ, ಎಷ್ಟೊಂದು ಟೈಮ್ ವೇಸ್ಟ್ ಮಾಡ್ಬಿಟ್ಟೆ ಅಂತ. ಈ ಜಗತ್ತು ರಿಸಲ್ಟ್ ನ ನೋಡುತ್ತೆ ಹೊರತು ನಿನ್ನ ಸೋಲೋ ಕಷ್ಟಗಳನ್ನಲ್ಲ. ಒಂದ್ ಏಜ್ ಆದ್ಮೇಲೆ ಯಾರು ನಿನ್ ಕೆರಿಯರ್ ಬಗ್ಗೆ ಕೇಳಲ್ಲ, ಕೇಳೋದು ನಿನ್ನ ಕೆಲ್ಸ ಏನೋ, ಸ್ಯಾಲ್ರಿ ಎಷ್ಟು ಅಂತ. ಒಂದ್ ವೇಳೆ ಆ ರೀತಿ ಆಗೋದ್ರೆ ಅಪ್ಪ ಅಮ್ಮನ ಜೊತೆ ಮಾತಾಡೋಕೆನೆ ಕಷ್ಟ ಆಗುತ್ತೆ. ಆ ಅಂತ ದಾಟಿದ್ಮೇಲೆ ಅಪ್ಪ ಅಮ್ಮನ ಜೊತೆ ಮಾತಾಡೋಕೆ ಕಷ್ಟ ಅನ್ನೋದಕ್ಕಿಂತ ಭಯ ಆಗುತ್ತೆ. ಅಪ್ಪ ಏನಾದ್ರು ಅಮ್ಮ ಏನಾದ್ರು ಇನ್ನು ಎಷ್ಟು ದಿನ ಬೇಕು ನೀನ್ ಸೆಲೆಕ್ಷನ್ ಆಗೋಕೆ ಅಂತ ಕೇಳಿದ್ರೆ ಏನ್ ಉತ್ತರ ಕೊಡ್ಲಿ ಅನ್ನೋ ಭಯ. ಇವತ್ತಿಗೂ ಲೈಫ್ ಸ್ಟೇಬಲ್ ಹೌದು ಅಲ್ವೋ ಅನ್ನೋ ಪ್ರಶ್ನೆನೇ ಜಾಸ್ತಿ. ಯಾರು ಕೇಳಿಸ್ಕೊಳ್ಳೋಕೆ ರೆಡಿ ಇಲ್ಲ ಅಂದ್ರೂ ನಿನ್ನ ಹತ್ರ ಒಂದು ಕತೆ ಇರುತ್ತೆ. ಫೇಲ್ ಆದವನ್ಗೂ ಕೂಡ ಒಂದು ಪ್ರಯತ್ನದ ಕತೆ ಇರುತ್ತೆ. ಆದ್ರೆ ಯಾರು ಕೇಳಿಸ್ಕೊಳ್ತಾರೆ? ಈ ಜಗತ್ತು ಸಕ್ಸಸ್ಗೆ ಸಲ್ಯೂಟ್ ಹೊಡೆಯುತ್ತೆ. ಅದಕ್ಕೆ ನಿನ್ನ ಸೋಲನ್ನ ಗೆಲುವಾಗಿ ಪರಿವರ್ತಿಸೋ ಒಂದೇ ಒಂದ್ ಚಾನ್ಸ್ ಸಿಕ್ಕಿದ್ರು ಮಿಸ್ ಮಾಡ್ಕೊಳ್ಬೇಡ. ನಿನ್ ಜೀವನದಲ್ಲಿ ಗೆಲ್ಲೋಕೆ 7 ಮೆಟ್ಟಿಲನ್ನ ದಾಟ್ಬೇಕು. ನಂಬರ್ 1 ಮೊದಲ ಮೆಟ್ಟಿಲು ಹಾರ್ಡ್ ವರ್ಕ್. ಡೋಂಟ್ ಬಿಲೀವ್ ಇನ್ ಲಕ್, ಬಿಲೀವ್ ಇನ್ ಹಾರ್ಡ್ ವರ್ಕ್. ನಂಬರ್ 2 ಎರಡನೇ ಮೆಟ್ಲು ತಾಳ್ಮೆ, ಪೇಷನ್ಸ್. ನೀನ್ ನಿನ್ನ ತಾಳ್ಮೆ ಕಳ್ಕೊಂಡ್ರೆ ನೀನ್ ನಿನ್ನ ಯುದ್ಧ ಸೋತಂತೆ. ನಂಬರ್ 3 ಮೂರನೇ ಮೆಟ್ಲು ಸ್ಯಾಕ್ರಿಫೈಸ್. ನೀನ್ ನಿನ್ನ ಗೆಲುವಿಗೆ ಅಂದುಕೊಂಡಿದ್ದನ್ನ ಪಡ್ಕೊಳ್ಳೋಕೆ ಬೇಡ್ದಿರೋದನ್ನ ಸ್ಯಾಕ್ರಿಫೈಸ್ ಮಾಡ್ಲೇಬೇಕು. ಅದು ನಿನ್ಗೆ ಎಷ್ಟೇ ಇಷ್ಟವಾಗಿದ್ರು ನೀನ್ ಬಿಡ್ಲೇಬೇಕು. ನಂಬರ್ 4 ನಾಲ್ಕನೇ ಮೆಟ್ಲು ಕನ್ಸಿಸ್ಟೆನ್ಸಿ. ನೀನ್ ನಿನ್ನ ಓದಲ್ಲಿ ಕನ್ಸಿಸ್ಟೆಂಟ್ ಆಗಿದ್ರೆ ಮಾತ್ರನೇ ಒಬ್ಬ ಆವರೇಜ್ ಸ್ಟೂಡೆಂಟ್ ಎಕ್ಸಲೆಂಟ್ ಸ್ಟೂಡೆಂಟ್ ಆಗೋದು. ನಂಬರ್ 5 ಐದನೇ ಮೆಟ್ಲು ಡಿಸಿಪ್ಲಿನ್. ಈ ಮೋಟಿವೇಶನ್ ಅನ್ನೋದು ನಿನ್ನನ್ನ ಮುಂದಕ್ಕೆ ಕರ್ಕೊಂಡೋಗಬಹುದು, ಆದ್ರೆ ಡಿಸಿಪ್ಲಿನ್ ಅನ್ನೋದು ನಿನ್ನನ್ನ ಎತ್ತರಕ್ಕೆ ಕರ್ಕೊಂಡೋಗುತ್ತೆ. ನಂಬರ್ 6 ಆರನೇ ಮೆಟ್ಲು ಕಾನ್ಫಿಡೆನ್ಸ್. ಸೆಲ್ಫ್ ಕಾನ್ಫಿಡೆನ್ಸ್ ಅಂದ್ರೆ ಬೇರೆಯವರು ನನ್ನನ್ನ ಇಷ್ಟ ಪಡೋದಲ್ಲ. ಸೆಲ್ಫ್ ಕಾನ್ಫಿಡೆನ್ಸ್ ಅಂದ್ರೆ ಬೇರೆಯವರು ನನ್ನನ್ನ ಇಷ್ಟ ಪಡ್ಲಿ ಬಿಡ್ಲಿ, ಐ ಆಮ್ ಫೈನ್, ಐ ಆಮ್ ಓಕೆ ವಿತ್ ಇಟ್ ಅನ್ನೋದು. ನಂಬರ್ 7 ಏಳನೇ ಮೆಟ್ಲು ಪಾಸಿಟಿವ್ ಆಟಿಟ್ಯೂಡ್. ಈ ಪಾಸಿಟಿವ್ ಆಟಿಟ್ಯೂಡ್ ನಿನ್ನ ಎಲ್ಲಾ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡದಿರೇ ಇರಬಹುದು, ಆದ್ರೆ ಯಾರ ಬೆಲೆ ಏನು ಅಂತ ನಿನ್ಗೆ ಅರ್ಥ ಮಾಡಿಸುತ್ತೆ. ನಿನ್ನ ಫೋಕಸ್ ನ ನಿನ್ನ ಗೋಲ್ ಮೇಲೆ ಇರೋ ಹಾಗೆ ಮಾಡುತ್ತೆ. ಟ್ರಸ್ಟ್ ಯುವರ್ ಎಬಿಲಿಟಿ. ನೀನ್ ಯಾರ ಜೊತೆ ಇದೀಯಾ, ಏನನ್ನ ಮಾಡ್ತಿದ್ಯಾ ಅನ್ನೋದು ಮೊದ್ಲು ಅರ್ಥ ಮಾಡ್ಕೋ. ಈ ದಿನ ನಿನ್ನ ಹತ್ರ ಏನು ಇಲ್ಲ ಅಂದ್ಕೊಂಡಿರಬಹುದು, ಆದ್ರೆ ನಿನ್ನ ಹತ್ರ ಟೈಮ್ ಇದೆ, ಆಪರ್ಚುನಿಟಿ ಇದೆ. ನಿನ್ನ ಗೆಲುವಿನ 2 ಶತ್ರುಗಳು ಯಾರಂದ್ರೆ ನಂಬರ್ 1 ಕಂಫರ್ಟ್ ಝೋನ್. ಜನ ಬದಲಾಗೋಕೆ ಇಷ್ಟ ಪಡಲ್ಲ. ಈಗ ಏನ್ ಮಾಡ್ತಿದಾರೋ ಅದನ್ನ ಹಾಗೆ ಇರೋಕೆ ಇಷ್ಟ ಪಡ್ತಾರೆ. 80% ಬದಲಾಗೋಕೆನೆ ಇಷ್ಟ ಪಡಲ್ಲ, ಅದು ಪಾಸಿಟಿವ್ ಆಗಿದ್ರೂನು ಸರಿ. ನಂಬರ್ 2 ಈಸಿ ರಿಸಲ್ಟ್ಸ್ ಬೇಕು. ನಿನ್ನ ಮೈಂಡ್ಗೆ ಈಸಿನೇ ಬೇಕಿದ್ರೆ ಕಷ್ಟನ ಎದುರಿಸೋ ಶಕ್ತಿನೇ ಬರಲ್ಲ. ಗೆಟ್ ರೆಡಿ ಫಾರ್ ಎವ್ರಿಥಿಂಗ್. ಆ ಸಕ್ಸಸ್ ನ ಪಡ್ಕೊಳ್ತೀಯ. ನಿನ್ನ ಪ್ರಯತ್ನ ಹೇಳುತ್ತೆ ರಿಸಲ್ಟ್ ಏನಾಗುತ್ತೆ ಅಂತ, ಇಲ್ಲಾಂದ್ರೆ ನಿನ್ನ ರಿಸಲ್ಟ್ ಹೇಳುತ್ತೆ ನಿನ್ನ ಪ್ರಯತ್ನ ಹೇಗಿತ್ತು ಅಂತ. ಪ್ರತಿ ಸತಿ ಕಡಿಮೆ ಮಾರ್ಕ್ಸ್ ಬಂದಾಗ್ಲೂ ಮತ್ತೆ ಇನ್ನು ಎಫರ್ಟ್ ಜಾಸ್ತಿ ಹಾಕೋ ನಿನ್ನ ಪ್ರಯತ್ನವೇ ನಿನ್ನನ್ನ ಗೆಲ್ಲೋ ಹಾಗೆ ಮಾಡುತ್ತೆ. ಯಾರು ನಿನ್ನ ಪರ್ಸನಾಲಿಟಿ ನೋಡಲ್ಲ,
ಯಾರು ನಿನ್ನ ದುಃಖ, ನಿನ್ನ ಎಮೋಷನ್ಸ್ ಬಗ್ಗೆ ಕೇಳಲ್ಲ. ಕೇಳೋದೊಂದೇ ಎಷ್ಟು ಸಂಪಾದನೆ ಮಾಡ್ತಿದ್ಯಾ ಅಂತ. ಈ ಜಗತ್ತಿಗೆ ನಿನ್ನನ್ನ ಪರಿಚಯ ಮಾಡೋದೆ ನಿನ್ನ ಸಕ್ಸಸ್. ನೀನ್ ಸಕ್ಸಸ್ ಆಗಿಲ್ಲ ಅಂದ್ರೆ ಕೇಳೋರಿರಲ್ಲ ನಿನ್ನನ್ನ. ನಿನ್ಗೆ ಯಾವುದೇ ಬೆಲೆ ಇಲ್ಲ. ನೀನ್ ಗೆದ್ರೆ ಮಾತ್ರ ನಿನ್ನ ಕಥೆಯನ್ನ ಕೇಳ್ತಾರೆ. ನಿನ್ನ ಕನಸು ಎಷ್ಟು ದೊಡ್ಡದಿರುತ್ತೋ ಅಷ್ಟೇ ದೊಡ್ಡ ಕಷ್ಟಗಳು ಬರುತ್ತೆ. ಎಷ್ಟು ದೊಡ್ಡ ಕಷ್ಟಗಳು ಬರುತ್ತೋ ನಿನ್ ಜೀವನದಲ್ಲಿ ಅಷ್ಟೇ ಎತ್ತರಕ್ಕೆ ಏರ್ತೀಯ. ನೀನ್ ಕೆಲ ದಿನ, ಕೆಲ ವಾರಗಳು ಎಲ್ಲದ್ರಿಂದ ಮಾಯವಾಗ್ಬಿಡು. ಪ್ರತಿದಿನ ನಿನ್ನ ಏಜ್ ಜಾಸ್ತಿ ಆಗ್ತಾನೆ ಇರತ್ತೆ. ನೀನ್ ಪ್ರತಿದಿನ ನಿನ್ ಗುರಿ ಕಡೆ ಒಂದೊಂದೇ ಹೆಜ್ಜೆ ಇಡ್ತಿರೋ. ಗೆಲ್ಬೇಕು ಅನ್ನೋ ಛಲ ನಿನ್ನಲ್ಲಿದ್ರೆ ಎಂತದೇ ಪರಿಸ್ಥಿತಿ ಆದ್ರೂ ನಿನ್ನನ್ನ ಸೋಲೋಕೆ ಬಿಡಲ್ಲ. ನೀನೇನಾದ್ರೂ ಈ ಟೈಮ್ ನ ವೇಸ್ಟ್ ಮಾಡ್ತಿದ್ರೆ ನೆನ್ಪಿಟ್ಕೋ, ಆ ಟೈಮೇ ನಿನ್ಗೆ ಸರಿಯಾದ ಪಾಠ ಕಲ್ಸುತ್ತೆ. ಅದಕ್ಕೆ ಗುರಿ ಚಿಕ್ಕದಾಗಿರ್ಲಿ ದೊಡ್ಡದಾಗಿರ್ಲಿ ಶಕ್ತಿ ಮೀರಿ ಪ್ರಯತ್ನ ಪಡು. ಈ ನಿನ್ನ ಸೋಂಬೇರಿತನ ಒಂದು ನೆಪ ಅಷ್ಟೇ. ಓದೋಕೆ ಮನಸ್ಸಿಲ್ಲ ಅಂದಾಗ ಎದ್ದೋಗಿ ನಿನ್ನ ತಾಯಿಯ ಕಣ್ಣನ್ನ ನೋಡು. ಆ ಕಣ್ಣಲ್ಲಿ 108 ಆಸೆ ಕನಸುಗಳಿವೆ. ಅದನ್ನ ನೀನೇ ಪೂರ್ತಿ ಮಾಡ್ಬೇಕು. ಬೆಳಗ್ಗೆ ಲೇಟ್ ಆಗಿ ಎದ್ದೇಳೋದ್ ಬಿಟ್ಟು ಜಲ್ದಿ ಎದ್ದು ನಿನ್ನ ಗುರಿಗೋಸ್ಕರ ಓದು. ರಾತ್ರಿ ಫ್ರೆಂಡ್ಸ್ ಜೊತೆ ಚಾಟ್ ಮಾಡೋದಕ್ಕಿಂತ ನಿನ್ನ ಕರಿಯರ್ ನ ಸೆಟ್ ಮಾಡ್ಕೋ. ಪ್ರತಿ ಪ್ರಯತ್ನದಲ್ಲೂ ನಿನ್ನ ಹೆಸರಿರ್ಲಿ. ನಿನ್ನ ಪ್ರತಿ ಹೆಜ್ಜೆಯಲ್ಲೂ ನಿನ್ಗೆ ಸಲಾಂ ಹೊಡಿಲಿ. ಆ ಗೆಲ್ಲೋ ಸಮಯ ನಿನ್ ಮುಂದೆನೆ ಇದೆ. ನೀನ್ ಇನ್ನೂ ಸ್ವಲ್ಪ ಪ್ರಯತ್ನ ಹಾಕ್ಬೇಕಷ್ಟೇ. ಒಂದು ಸೋಲಿಗೆ ನಿರಾಸೆಯಾಗ್ಬೇಡ. ಲೈಫ್ ಯಾವಾಗ್ಲೂ ಎರಡನೇ ಅವಕಾಶ ಕೊಡುತ್ತೆ. ಹಾಗಂತ ಈಗಿರೋ ಈ ಮೊದಲನೇ ಅವಕಾಶನ ಕಳ್ಕೊಳ್ಬೇಡ. ಈ ಅಂಗೈಯಲ್ಲಿರೋ ರೇಖೆಗಳಿಗಿಂತ ನಿನ್ನ ಪ್ರಯತ್ನವನ್ನ ನಂಬು. ಕೈ ಇಲ್ದಿರ ಇರೋ 100 ಸಾಧಕರು ನೀನಿರೋ ಈ ಜಗತ್ತಲ್ಲೇ ಇದ್ದಾರೆ. ಬೇರೆ ಎಲ್ಲಾ ಸ್ಟೂಡೆಂಟ್ಸ್ ಮಲಗಿದ್ದಾಗ ನೀನ್ ಎದ್ದೇಳ್ಬೇಕು, ಓದ್ಬೇಕು. ನಿನ್ನ ಕನಸು ಬೇರೆಯವ್ರ ರೀತಿ ಅಲ್ಲ. ಯು ಆರ್ ಡಿಫ್ರೆಂಟ್. ಯುವರ್ ಡ್ರೀಮ್ಸ್ ಆರ್ ಡಿಫ್ರೆಂಟ್. ಅಮ್ಮನಿಗೆ ಕೊಟ್ಟ ಮಾತಿಗೋಸ್ಕರ ನೀನು ಓದ್ಲೇಬೇಕು. ನಿನ್ನ ತಂದೆಯ ಕೊನೆ ಭರವಸೆ ನೀನು. ಎಷ್ಟೋ ತಂದೆ ತಾಯಿಯರಿಗೆ ತನ್ನ ಮಕ್ಕಳನ್ನ ಓದ್ಸೋಕೆ ಆಸೆ ಇದ್ರು ಹಣ ಅನ್ನೋ ಶಕ್ತಿ ಇಲ್ಲ. ಬಟ್ ನೀನಾಗಲ್ಲ. ಅಪ್ಪ ಅಮ್ಮನಿಗೆ ಎಷ್ಟೇ ಕಷ್ಟ ಇದ್ರು ಅವರು ನಿನ್ನನ್ನ ಓದಿಸ್ತಿದ್ದಾರೆ. ಎಲ್ಲಿವರೆಗೂ ಎಕ್ಸಾಮ್ ಕ್ಲಿಯರ್ ಆಗಲ್ವೋ ಅಲ್ಲಿವರೆಗೂ ನಿನ್ನ ನಿದ್ದೆ ಕಡಿಮೆ ಮಾಡು. ಪ್ರಯತ್ನದ ಮೈದಾನವನ್ನ ಬಿಟ್ಟು ಓಡೋಗ್ಬೇಡ. ಒಂದ್ ವೇಳೆ ನೀನ್ ಪ್ರಯತ್ನ ಪಡೋದ್ರಲ್ಲಿ ಸೋತ್ರೆ ನಿನ್ನ ಲೈಫಲ್ಲಿ ಏನು ಬದಲಾಗಲ್ಲ. ನಿನ್ನ ದಾರಿಯಲ್ಲಿ ಒಬ್ನೇ ಇದೆಯಾ ಅಂತ ಯೋಚಿಸ್ಬೇಡ. ನೀನ್ ಕನಸನ್ನ ಕಂಡಿದ್ದು ಒಬ್ನೇ ಇದ್ದಾಗ, ನೀನ್ ಸೋತಾಗ ಕೂಡ ಒಬ್ನೇ ಇದ್ದೆ. ಇನ್ನು ಗೆಲ್ಲೋ ದಾರಿಯಲ್ಲಿ ಒಬ್ನೇ ಇರ್ತೀಯ. ನೀನು ಓದಿ ಗೆಲ್ಲಲೇಬೇಕು. ಈಗ ನಿನ್ನ ಗುರಿ ಓದೋದ್ ಮಾತ್ರ. ಈಗ ನೀನ್ 6 ಗಂಟೆ ಓದೋಕೆ ರೆಡಿ ಇಲ್ಲ ಅಂದ್ರೆ ಮುಂದೆ ದಿನಕ್ಕೆ 12 ಗಂಟೆ ಬಿಸಿಲಲ್ಲಿ ಕೆಲಸ ಮಾಡೋಕೆ ರೆಡಿಯಾಗು. ಜಸ್ಟ್ ವಾಟ್ಸ್ಆಪ್ ನಲ್ಲಿ DP ಸ್ಟೇಟಸ್ ಬದಲಾಯಿಸೋದ್ರಿಂದ ಏನು ಆಗಲ್ಲ. ನಿನ್ನನ್ನ ನೀನು ಅಪ್ಡೇಟ್ ಮಾಡ್ಕೋ. ನಿನ್ನ ಬೆಸ್ಟ್ ವರ್ಷನ್ ಆಗಿ ಬದಲಾಗೋ. ಬಿಲೀವ್ ಮೀ, ಯು ಆರ್ ದ ಬೆಸ್ಟ್.